ಖಾಸಗಿ ವ್ಯಕ್ತಿಗಳಿಗೆ ಸೇರಿದ ಜಾಗದಲ್ಲಿ ಸಾರ್ವಜನಿಕ ರಸ್ತೆ ನಿರ್ಮಾಣದ ಕಾಮಗಾರಿ ನಡೆದಿದ್ದು ಪುತ್ತೂರು ಶಾಸಕರ ಮೇಲೆ ಗೂಂಡಾಗಿರಿ ಆರೋಪ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭಾ ವ್ಯಾಪ್ತಿಯ ಮಂಜಲ್ಪಡಪು ಎಂಬಲ್ಲಿಂದ ಪೆರಿಯತ್ತೋಡಿ ಸಂಪರ್ಕಿಸುವ ಈ ರಸ್ತೆ ಸುಮಾರು 600 ಮೀಟರ್ ಜಾಗದ ವಿವಾದ ಕಳೆದ 40 ವರ್ಷಗಳಿಂದ ಉಳಿದಿತ್ತು. ಪುತ್ತೂರು ಸಹಾಯಕ ಆಯುಕ್ತರು ಈ ವಿವಾದ ಜಾಗದ ಸರ್ವೆ ನಡೆಸಿ ರಸ್ತೆ ನಿರ್ಮಿಸುವಂತೆ ಪುತ್ತೂರು ನಗರಸಭೆಗೆ ಸೂಚಿಸಿದ್ರು. ಆದರೆ ಸರ್ವೆ ನಡೆಯುವ ಮೊದಲೇ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಿವಾದಿತ ಜಾಗದಲ್ಲಿ ರಸ್ತೆ ಕಾಮಗಾರಿ ಆರಂಭಿಸಿದ್ದು ಜಾಗಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಇದೀಗ ಕಾನೂನಿನ ಮೊರೆ ಹೋಗಲು ಸಿದ್ಧತೆಯನ್ನು ನಡೆಸಿದ್ದಾರೆ. ನಗರದ ಮಂಜಲ್ಪಡಪು ವಿನಿಂದ ಪೆರಿಯತ್ತೋಡಿ ಆಶ್ರಯ ಕಾಲೋನಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದೀಗ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿ ಬದಲಾಗಿದೆ. ಈ ರಸ್ತೆಯ ಮಯಂಬಿ ಎನ್ನುವ ಪ್ರದೇಶದಲ್ಲಿ ಜಾಗದ ತಕರಾರು ಇದ್ದ ಕಾರಣ ಸುಮಾರು 600 ಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆ ನಿರ್ಮಾಣಗೊಂಡಿರಲಿಲ್ಲ. ರಸ್ತೆಯು ತಮ್ಮ ವರ್ಗ ಸ್ಥಳದಲ್ಲಿದೆ ಎಂದು ಸ್ಥಳೀಯ ಕುಟುಂಬವೊಂದು ಆಕ್ಷೇಪಿಸಿದ್ದ ಹಿನ್ನೆಲೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಕಚ್ಚಾ ರಸ್ತೆ ಮಾತ್ರ ಇತ್ತು. ಈ ನಡುವೆ ವಿವಾದಿತ ಜಾಗದ ಸರ್ವೆ ನಡೆಸಿ ರಸ್ತೆ ನಿರ್ಮಿಸುವಂತೆ ಪುತ್ತೂರು ಸಹಾಯಕ ಆಯುಕ್ತರು ಪುತ್ತೂರು ನಗರಸಭೆಗೆ ಆದೇಶಿಸಿ 6 ತಿಂಗಳೇ ಕಳೆದಿದ್ರೂ ಸರ್ವೆ ಮಾತ್ರ ನಡೆದಿಲ್ಲ. ಈ ನಡುವೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಏಕಾಏಕಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಖಾಸಗಿ ಜಾಗದಲ್ಲಿ ಗೂಂಡಾಗಿರಿ ಪ್ರದರ್ಶಿಸಿದ್ದಾರೆ ಎನ್ನುವ ಆರೋಪ ಎದುರಾಗಿದೆ. ಸುಮಾರು 600 ಮೀಟರ್ ದೂರದ ರಸ್ತೆ ನಿರ್ಮಾಣಕ್ಕಾಗಿ ಈ ಭಾಗದ ಜನ ಕಳೆದ 40 ವರ್ಷಗಳಿಂದ ಕಾಯ್ತಾ ಇದ್ದು ಇದೀಗ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿ ರಸ್ತೆ ಕಾಮಗಾರಿ ಆರಂಭಿಸಿರೋದು ಸ್ಥಳೀಯರ ಸಂತಸಕ್ಕೆ ಕಾರಣವಾಗಿದೆ. ಮಳೆಗಾಲದಲ್ಲಿ ನಡೆದಾಡಲು ಕಷ್ಟ ಸಾಧ್ಯವಾಗುವ ಈ ರಸ್ತೆಯ ವಿವಾದವನ್ನ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಈ ಭಾಗದ ಜನ ಮನವಿಯನ್ನ ಮಾಡಿದ್ರು. ಜಾಗದ ವಿವಾದ ಏನೇ ಇರಲಿ ಅದನ್ನು ಸಂಬಂಧಪಟ್ಟ ಇಲಾಖೆಗಳು ಬಗೆಹರಿಸಬೇಕಿದ್ದು ರಸ್ತೆ ನಮ್ಮ ಪ್ರಮುಖ ಆದ್ಯತೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ತಮ್ಮ ಖಾಸಗಿ ಜಾಗವೆಂದು ಪುತ್ತೂರು ಉಪ್ಪಿನಂಗಡಿ ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ತಕರಾರು ಎತ್ತಿದಂತಹ ಶಾಸಕ ಅಶೋಕ್ ಕುಮಾರ್ ಇದೀಗ ಬೇರೊಬ್ಬರ ಖಾಸಗಿ ಜಾಗದಲ್ಲಿ ಬಲಾತ್ಕಾರವಾಗಿ ರಸ್ತೆ ನಿರ್ಮಿಸಲು ಹೊರಟಿರುವುದು ವಿವಾದಕ್ಕೆ ಕಾರಣವಾಗಿದೆ. ಅದು ಹೀಗೆ ಬರ್ತಲ್ಲ ಆರೋಪ ಏನಿಲ್ಲ. ನಮ್ಮದು ಲ್ಯಾಂಡ್ ಈ 74 ಸೆನ್ಸ್ ಜಾಗೆ ನಮ್ಮ ತಂದೆಯವರಿಗೆ ಪಿತ್ರಾರ್ಜಿತವಾಗಿ ಬಂದಂಥ ಬಯಂಬೆಯ ಜಾಗೆ ಸರ್ವೆ ನಂಬರ್ 216ರಲ್ಲಿ 39 ಮತ್ತು 216ರಲ್ಲಿ 40 ಆಗಿ ಹೊಸತಾಗಿ ಪ್ಲಾಟಿಂಗ್ ಆದ ಮೇಲೆ ಬಂದಿರುವ ಜಾಗ. ಒಂದು RTCಯಲ್ಲಿ 40 ಸೆನ್ಸ್, ಇನ್ನೊಂದು RTCಯಲ್ಲಿ 34 ಸೆನ್ಸ್ ಜಾಗ ಇದೆ. 42 ಸೆನ್ಸ್ ಮತ್ತು 34 ಸೆನ್ಸ್ ಅಂತ 2 RTC ಇದೆ. ನಮ್ಮ ಅನಾರೋಗ್ಯ ಇದರಲ್ಲಿ ನಮ್ಮ ಒಳಗೆ ವ್ಯವಹಾರ ನಾವು ನನ್ನ ಅಣ್ಣನಿಗೆ ಈ ಜಾಗೆಯನ್ನು ಪರಭಾರೆ ಮಾಡಿದ್ದೇವೆ. ಪರಭಾರೆ ಮಾಡುವಂಥ ಸಂದರ್ಭದಲ್ಲಿ ಲೆವೆನಿ ನಕ್ಷೆ ಮಾಡಿದ್ದೇವೆ. ಲೆವೆನಿ ನಕ್ಷೆ ಮಾಡುವಾಗ ಪುತ್ತೂರು ಸರ್ವೆ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಕೊಟ್ಟು 2 ಸರ್ವೆ ನಂಬರಲ್ಲಿ ಅರ್ಜಿಯಾಗಿ ಅಳತೆ ಮಾಡಿ ಆಗಿದೆ. ಅಳತೆಯಲ್ಲಿ ಲೆವೆನಿ ನಕ್ಷೆ ಬಂದಿದೆ. ಲೆವೆನಿ ನಕ್ಷೆಯಲ್ಲಿ ಶೆಡ್ಯೂಲ್ ಇದು A ಮತ್ತು B ಬ್ಲಾಕ್ ಅಂತ ತೋರಿಸಿದ್ದಾರೆ. ಲೆವೆನಿ ನಕ್ಷೆಯ ಪ್ರತಿ ಇಲ್ಲಿದೆ. ಈ ಪ್ರತಿಯಲ್ಲಿ ಈಗ ವಿವಾದಿತ ಜಾಗ ಅಂತ ಇವರು ಹೇಳ್ತಾ ಇದ್ದಾರೆ. ಈ 34 ಸೆನ್ಸ್ ಜಾಗೆ ನಮ್ಮದು. ಇದರಲ್ಲಿ ಈ ನಡುವಲ್ಲಿ ರೋಡ್ ಹೋಗಿದೆ. ನಮ್ಮ ಜಾಗ ಈ ಅಳತೆ ಮಾಡುವಾಗ ಸರ್ವೇರ್ ಬಂದು ಗಡಿಗುರ್ತ ಮಾಡಿದಂಥ ಜಾಗೆ ಅಲ್ಲಿದೆ. ಆ ಲೈಟ್ ಕಂಬ ಮತ್ತೊಂದಲ್ಲಿ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ. ಇದು ಸಂಪೂರ್ಣವಾಗಿ ಬಯಂಬೆ ಜಾಗೆ ಸರ್ವೆ ನಂಬರ್ 216ರಲ್ಲಿ 39 ಆಗಿರುತ್ತದೆ. ಆದರೆ ಇದನ್ನು ನಮಗೆ ಗಡಿಗುರ್ತ ಮಾಡಿ ಅಂತ ನಗರಸಭೆ ತಕರಾರು, ರೋಡಿನ ತಕರಾರಿಗೆ ನಾವು ನಗರಸಭೆಗೆ ಅರ್ಜಿ ಕೊಟ್ಟದಕ್ಕೆ ನಗರಸಭೆಯವರು ಹಿಂಬರವಾಗಿ ನಮಗೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ಇದು AC ಅವರು ನಗರಸಭೆಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಜಾಗೆಯ ಈ ಸರ್ವೆ ನಂಬರನ್ನು ಅಳತೆ ಮಾಡಿ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಪತ್ರವನ್ನು ಪರಿಶೀಲಿಸಲಾಗಿದ್ದು ಈ ಬಗ್ಗೆ ದಿನಾಂಕ 22/5 ಕೊಟ್ಟಂಥ ಇದಕ್ಕೆ ಅವರು ಕೊಟ್ಟಿದ್ದೇನೆಂದರೆ ಈ ಪೆರಿಯತ್ತೋಡಿ ಮಂಜಲ್ಪಡಪು ಕೂಡು ಅಭಿವೃದ್ಧಿ ರಸ್ತೆಯ ಬಗ್ಗೆ ಜಾಗದ ಓನರ್ಗಳ ಇರುವುದರಿಂದ ರಸ್ತೆ ಅಭಿವೃದ್ಧಿ ಬಗ್ಗೆ ಜಮೀನಿನ ಮಾಲಕರ ರಸ್ತೆ ಅಭಿವೃದ್ಧಿಯ ಬಗ್ಗೆ ಆಕ್ಷೇಪಣೆ ಇರುವುದರಿಂದ ಪ್ರಸ್ತಾಪಿತ ರಸ್ತೆಯ ಸ್ಥಳದ ಮಾಲೀಕತ್ವದ ಬಗ್ಗೆ ವಿವರಿಸಿದಾದ ಸರ್ವೆ ನಂಬರ್ ಗಡಿ ಗುರುತುಗಳನ್ನು ಮಾಡಿಕೊಡುವಂತೆ ಭೂಮಾಪನ ಇಲಾಖೆಯವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಈ ಪ್ರಕಾರದಲ್ಲಿ ಇವತ್ತಿನವರೆಗೆ ಯಾವುದೇ ಭೂಮಾಪನ ಇಲಾಖೆಯವರು ನಗರಸಭೆಯವರು ಯಾವುದೇ ಅಳತೆಯನ್ನು ಮಾಡದೆ ಏಕಾಏಕಿ ರಾಜಕೀಯ ಪ್ರೇರಿತವಾಗಿ ಜನಪ್ರತಿನಿಧಿ MLA ಅವರನ್ನು ಕರೆದುಕೊಂಡು ಬಂದು ಈಗ ನಮ್ಮ ಮನೆಗೆ ಅನುಕೂಲಕ್ಕೆ ಮಾಡಿದಂಥ ರೋಡನ್ನು ನಾವು ಸಾರ್ವಜನಿಕ ರಸ್ತೆಗೆ ಬಿಟ್ಟುಕೊಟ್ಟದ್ದು ನಮ್ಮ ತಪ್ಪು. ನಮ್ಮ ಮನೆಗೆ ಮಾಡಿರುವಂಥ ಜಾಗ ರೋಡ್ ಅದನ್ನು ನಾವು ಸಾರ್ವಜನಿಕರು ಬಿಟ್ಟುಕೊಟ್ಟೇವೆ. ಈಗ ಈ ದಾರಿಯಲ್ಲಿ ಹೋಗುವವರೆಲ್ಲ ಬಂದು ಇದನ್ನು ಕಾನೂನುಬದ್ಧಗೊಳಿಸಬೇಕು ಅಂತ MLAರಿಗೆ ಇದರ ಯಾವುದೇ ಪೂರ್ವಭಾವಿ ಗೊತ್ತಿಲ್ಲದೆ ಈ ಆದೇಶವನ್ನು AC ಅವರ ಆದೇಶವನ್ನು ಮನಗಾಣದೆ ಫೋರ್ಸ್ ಮಾಡಿ ನಿನ್ನೆ ರೋಡ್ ಮಾಡ್ತಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಬಲವಾದ ಆಕ್ಷೇಪಣೆ ಇದೆ. ಇದಕ್ಕೆ ಮುಂದಿನ ಕ್ರಮ, ಇದಕ್ಕೆ ಕಾನೂನು ಹೋರಾಟ ಏನು ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಈ ರಸ್ತೆಗೆ ಸಮಸ್ಯೆ ಇರುವ ಜಾಗ ರವಿನಾರಾಯಣ ಅಂತೇಳಿ ನಮ್ಮ ಜಾಗ ದನಿಗಳು
20 ವರ್ಷ ಮೊದಲು ಈ ಬಿಟ್ಟುಕೊಟ್ಟ ರಸ್ತೆ. ಆಚೆ ಬಯಂಬೆ ಅವರಿಗೆ ಇದಕ್ಕೆ ಯಾವುದೋ ಇದಿಲ್ಲ. ಅವರದ್ದು ಬೌಂಡ್ರಿಯಲ್ಲಿ ನಿಮಗೆ ಕಾಣ್ತದೆ ನೋಡುವಾಗ ಅಲ್ಲಿ ಯಾವುದು ಬೌಂಡ್ರಿ ಇದೆ ಅಂತೇಳಿ. ಮತ್ತು ಇದು ಇವತ್ತಿನ ರಸ್ತೆ ಅಲ್ಲ, ಇದೊಂದು 20 ವರ್ಷದಿಂದ ಇರುವ ರಸ್ತೆ. ಮತ್ತು ಇಷ್ಟು ಒಂದು ಈ 300 ಮನೆಗೆ ಬಲ್ನಾಡು ಈಚೆ ಬೆರೆತೊಡಿ ಕೋಟ್ ರಸ್ತೆ ಎಲ್ಲರಿಗೂ ಸಂಪರ್ಕ ರಸ್ತೆ ಇದು. ಮತ್ತು ಅಷ್ಟು ಬೇರೆ ನಿನ್ನೆ ಸ್ವಲ್ಪ ಇದು ಮಾಡಿದರು, MLA ಅವರು ಬಂದಿದ್ದರು ಗುದ್ದಲಿ ಪೂಜೆಗೆ. ಅವಾಗ ಕಾಂಪ್ಲಿಕೇಶನ್ ಮಾಡಿದರು. ಅದಕ್ಕೆ ಇವರು ಶಾಸಕರ ಮೇಲೆ ದೂರು ಕೊಟ್ಟು ಪೊಲೀಸ್ ಹರಿಸಿದ್ರು ಅವರೇ ಪಾರ್ಟಿ ಪೊಲೀಸ್. ಅವಾಗ ಶಾಸಕರು ಏನು ಕೇಳಿದ್ರು, ಯಾರನ್ನ ಅರೆಸ್ಟ್ ಮಾಡಿ ಬಂದರೆ ಹಾಗೆ ಮಾತಾಡಿದ್ರು. ಶಾಸಕರು ಮಾತಾಡಿದ್ರು ಅದ್ರ ಬಗ್ಗೆ ಅಷ್ಟೇ. ರೆಕಾರ್ಡ್ಸ್ ಅಲ್ಲಿ ಅವರದ್ದು ರೆಕಾರ್ಡ್ಸ್ ಅಲ್ಲಿ ಇವರದ್ದು ಕೂಡ ತೋರಿಸ್ತಾ ಉಂಟು. ನಗರ ಅಳತೆ ಮಾಡಿಸಿಲ್ಲ. ಅಲ್ಲ, ರವಿನಾರಾಯಣ ಅಳತೆ ಮಾಡಿಸ್ಬೇಕಿದ್ರೆ ಇವರು ಎಷ್ಟು ಸರ್ತಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ಅಳತೆ ಮಾಡಿಸ್ಲಿಕ್ಕೆ. ನಗರಸಭೆಯಿಂದ ಅವ್ರ ಹತ್ರ ಇದು ಉಂಟಲ್ಲ, ಅದೇ 20 ವರ್ಷ ಅವ್ರದ್ದು ರೋಡಿಗೆ ಅಬ್ಜೆಕ್ಷನ್ ಇಲ್ಲ. ಅದೇ ರವಿನಾರಾಯಣ 50 ಮಾಡಿ. ಅದೇ ಈಗ ನಮ್ಮ ರೋಡ್ ಇಡೀ ನಮ್ಮ ಇದ್ರಲ್ಲಿ ನೇರ ಹೇಳಿದ್ದಾರೆ. ಈಗ ರೋಡ್ ಇರುವ ರಸ್ತೆ ಇರುವ ಜಾಗ ಫುಲ್ ನನ್ನಲ್ಲಿದೆ, ಅದು ನೀವು ಮಾಡಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ರವಿನಾರಾಯಣ ಬರುವುದಿಲ್ಲ, ಅವ್ರು ತಿಂಗಳಡಿಯಲ್ಲಿ ಇರೋದು, ಅವ್ರು ದೂರದಲ್ಲಿ ಇದ್ದಾರೆ, ಇಲ್ಲೇನು ಬರ್ಲಿಕ್ಕೆ ಆಗುದಿಲ್ಲ. ಅಳತೆ ಮಾಡಿಸ್ಲಿಕ್ಕೆ ಅಳತೆ ಮಾಡ್ಲಿಕ್ಕೆ ಇವರು ನೋಟಿಸ್ ಕೊಡ್ಬೇಕಲ್ಲ, ಕೊಟ್ಟಿದ್ದಲ್ಲ ಅದು ಅವರು ನಗರ